ನನ್ನ ಹೆಸರು ವಿದ್ಯಾ ಅಂತ. ನಾನು ಲಾಸ್ಟ್ ಇಯರ್ ಜುಲೈಯಲ್ಲಿ ಧ್ಯಾನಕ್ಕೆ ಬಂದಿರೋದು. ನಾನು ವೆರಿ ನ್ಯೂ ಕಮರ್ ಟು ಧ್ಯಾನ. ಏನಂದರೆ ಇಷ್ಟು ಕಡಿಮೆ ಸಮಯದಲ್ಲಿ ತುಂಬ ಅಂದರೆ ತುಂಬ ಕಲ್ತಿದ್ದೀನಿ ಪ್ರತಿಯೊಂದು ಮಾಸ್ಟರಿಂದ. ಧ್ಯಾನಕ್ಕಿಂತ ಮುಂಚೆ ಲೈಫ್ ಹೇಗಿತ್ತು, ಧ್ಯಾನಕ್ಕೆ ಬಂದಾದಮೇಲೆ ಲೈಫ್ ಹೇಗೆ ಚೇಂಜ್ ಆಗಿದೆ ಅನ್ನೋದು ಅದು ನನಗೆ ಗೊತ್ತು. ಇವಾಗ ನಾವು ಎಷ್ಟೋ ಜನರಿಗೆ ಹೇಳ್ತೀವಿ ಧ್ಯಾನ ಮಾಡಿ ಅಂತ. ಸುಮಾರು ಜನ ಧ್ಯಾನ ಮಾಡಲ್ಲ. ಬಟ್ ಏನು ಅಂತಂದರೆ ನಾವು ಅವ್ರಿಗೆ ಎಷ್ಟೇ ಫೋರ್ಸ್ ಮಾಡಿದ್ರೂ ಅವ್ರಿಗೆ ಅದು ಗೊತ್ತಾಗಲ್ಲ. ಯಾವಾಗ ಅದು ಹೇಳ್ತಾರಲ್ಲ, ಯಾರು ಹೊಟ್ಟೆ ಕಡಿಯುತ್ತೋ ಅವರೇ ಅಜ್ವಾನ ತಿನ್ನಬೇಕು ಅಂತ, ಆ ಥರ ಯಾರಿಗೆ ಕಷ್ಟ ಇರುತ್ತೋ ಅವರು ಧ್ಯಾನ ಮಾಡಿದಾಗ ಎಷ್ಟು ಉಪಯೋಗ ಇದೆ ಈ ಧ್ಯಾನದಿಂದ ಅಂತ ಅವ್ರಿಗೆ ಒಂಥರ ಹೇಳ್ತಾರಲ್ಲ, ಮಿರಾಕಲ್ ಸ್ಟಾರ್ಟ್ ಆಗುತ್ತೆ. ನನ್ನ ಲೈಫಲ್ಲಿ ಕೂಡ ತುಂಬ ಆ ಥರ ಮಿರಾಕಲ್ಸ್ ನಡೆದಿದೆ ಶಾರ್ಟ್ ಪೀರಿಯಡಲ್ಲಿ. ನನಗೆ ಸ್ವಲ್ಪ ಮಂತ್ಲಿ ಸೈಕಲ್ ಪ್ರಾಬ್ಲಮ್ ಇತ್ತು. ಯಾವುದೇ ಹಾಸ್ಪಿಟಲ್ಗೆ ಹೋದ್ರೂ ಲೈಕ್ ವಿದಿನ್ 5-10 ಮಿನಿಟ್ಸಲ್ಲಿ ಐ ಯೂಸ್ ಟು ಸ್ಪೆಂಡ್ 5 to 10K, 5,000 - 10,000 ಖರ್ಚು ಮಾಡ್ತಿದ್ದೆ. ನನಗೆ ಏನಪ್ಪ ಇದು ಸಾಕಾಗೋಗ್ಬಿಟ್ಟಿತ್ತು. ಸಖತ್ ಬೇಜಾರಾಗ್ತಿತ್ತು ಪ್ರತಿ ಸಾರಿ ಆ ಥರ ಮಾಡಬೇಕಾದ್ರೆ. ಏನೇನೋ ಎಲ್ಲ ಇಂಗ್ಲೀಷ್ ಮೆಡಿಸಿನ್ ತೊಗೊಂಡು ಮತ್ತೆ ಹೆಲ್ತ್ ಹಾಳು ಮಾಡ್ಕೊತಿದ್ದೆ. ಬಟ್ ಯಾವಾಗ ಧ್ಯಾನ ಜಾಯ್ನ್ ಆಗಿದ್ದೀನಲ್ಲ, ಅವತ್ತಿನಿಂದ ಇವತ್ತಿನವರೆಗೂ ಯಾವುದೇ ನನಗೆ ತೊಂದರೆ ಇಲ್ಲ. ಎಲ್ಲ ನಂದು ಲೈಫ್ ಆಗ್ಬೋದು, ಆ್ಯಕ್ಟಿವಿಟೀಸ್ ಆಗ್ಬೋದು, ಆಮೇಲೆ ಮೆಂಟಲಿ ಐ ಆಮ್ ವೆರಿ ಸ್ಟ್ರಾಂಗ್. ಮುಂಚೆ ಏನಪ್ಪ ಇದು ನನ್ನ ಲೈಫ್ ಈ ಥರ ಇದೆಯಲ್ಲ, ಇಂಥ ಲೈಫ್ ಬದುಕಬೇಕು ಆ ಥರ ಎಲ್ಲ ಕೆಲವೊಂದು ಸಾರಿ ಏನು ಕೈಂಡ್ ಆಫ್ ಲೈಕ್ ಡಿಪ್ರೆಷನ್ ಥರ ಇದು ಆಗ್ತಾಯಿತ್ತು. ಬಟ್ ಇವಾಗ ಧ್ಯಾನಕ್ಕೆ ಬಂದಮೇಲೆ ಒಂದು ಜೀವ ಭೂಮಿ ಮೇಲೆ ಬರಬೇಕು ಅಂತಂದರೆ ಹೈಯರ್ ಡೈಮೆನ್ಷನಲ್ಲಿ ಅವ್ರು ಎಷ್ಟು ವೇಟ್ ಮಾಡ್ತಾರೆ, ಅಲ್ಲಿ ಎಷ್ಟೆಲ್ಲ ನಮಗೆ ನಾಲೆಜ್ ಇದ್ರೂ ಏನೂ ಮಾಡೋಕ್ಕಾಗಲ್ಲ. ಬಟ್ ಭೂಮಿ ಮೇಲೆ ಈ ಜನ್ಮ ತಾಳಿದ ಮೇಲೆ ಫಿಸಿಕಲ್ ಲೈಫ್ ಅನ್ನೋದು ಬಂದಾಗ ನಮಗೆ ಎಷ್ಟು ಅದರಿಂದ ನಾವು ಎಷ್ಟೆಲ್ಲ ಸಾಧಿಸ್ಬೋದು ಅನ್ನೋದು ಎಷ್ಟೋ ಜನ ಮರ್ತೋಗಿರ್ತಾರೆ. ಅವ್ರಿಗೆಲ್ಲ ಈ ಧ್ಯಾನಕ್ಕೆ ಬಂದಮೇಲೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಎಲ್ಲರೂ ನಾವು ಒಂದು ತುಂಬ ಚೆನ್ನಾಗಿರೋ ಲೈಫ್ ಲೀಡ್ ಮಾಡ್ತಾಯಿದ್ದೀವಿ. ಧ್ಯಾನ ಜಗತ್, ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್. ಸೊ ಪತ್ರಿಜಿ ಸರ್ ಇಷ್ಟು ವರ್ಷ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಏನು ಕಷ್ಟಪಟ್ಟು ಎಲ್ಲರಿಗೂ ತಿಳಿಸಿ ಹೇಳಿ ಫ್ರೀಯಾಗಿ ಇದನ್ನು ₹1 ಖರ್ಚಿಲ್ಲದೆ ಇಷ್ಟು ಚೆನ್ನಾಗಿ ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ನಾವೆಲ್ಲರೂ ಅವ್ರ ಕನಸನ್ನ ನೆನೆಸು ಮಾಡೋಣ, ಮುಂದೆ ತೊಗೊಂಡೋಗೋಣ. ಮತ್ತು PMC ಕನ್ನಡ ಚಾನಲ್ ದಯವಿಟ್ಟು ಎಲ್ಲ ಮಾಸ್ಟರ್ಸು ಎಷ್ಟು ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ, ದಯವಿಟ್ಟು ಎಲ್ಲರೂ ಪ್ರತಿದಿನ ಒಬ್ಬರು ಇಲ್ಲ ಇಬ್ಬರಿಗೆ ಅದನ್ನ ಹಂಚ್ತಾ ಹೋಗಿ. 2 ಇದ್ದಿದ್ದು 4 ಆಗುತ್ತೆ, 4 ಇದ್ದಿದ್ದು 8 ಆಗುತ್ತೆ. ಆ ಥರ ಪ್ರತಿ ಮನೆಗೂ ಧ್ಯಾನ ಹೋಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಖುಷಿ ಲೈಫ್ ಲೀಡ್ ಮಾಡೋಣ. ಜೈ ಕರ್ನಾಟಕ, ಜೈ ಕನ್ನಡ ಮಾತೆ. ಥ್ಯಾಂಕ್ ಯು ಸೋ ಮಚ್ ಈ ಅಪರ್ಚುನಿಟಿ ಕೊಟ್ಟಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಶ್ರೀಜಿ ಮಾಸ್ಟರ್ಗೆ, ಎಲ್ಲ ಮಾಸ್ಟರ್ಗಳಿಗೂ ಕೃತಜ್ಞತೆಗಳು. ನನ್ನ ಹೆಸರು ಶೈಲಜಾ ಅಂತ. ನಾನು 3 ತಿಂಗಳಿಂದ ಬರ್ತಾಯಿದ್ದೀನಿ ಮೆಡಿಟೇಷನ್ಗೆ. ತುಂಬ ಮೆಡಿಟೇಷನಿಂದ ನಂಗೆ ತುಂಬ ಒಳ್ಳೆಯದಾಗಿದೆ. ನನಗೆ ನಿದ್ದೆ ಅನ್ನೋದೇ ಬರ್ತಾ ಇರಲಿಲ್ಲ. ರಾತ್ರಿ ಎಲ್ಲ ಫುಲ್ಲು ಬೆಳಗಿನ ಜಾವ ತನಕ ನಿದ್ದೆನೇ ಮಾಡ್ತಿರಲಿಲ್ಲ. ಈ ಮೆಡಿಟೇಷನ್ನಿಂದ ನಂಗೆ ತುಂಬಾ ಸಂತೋಷ ಆಗಿದೆ, ಆನಂದ ಭಾಷವ ಆಗಿದೆ. ನನಗೆ ಅದು ಹೇಳೋಕ್ಕೆ ಕೂಡ ನೆರ್ವಸ್ ಬರುತ್ತೆ. ಅಂಥ ಹೊತ್ತಿನಲ್ಲಿ ಈ ಮೆಡಿಟೇಷನ್ನಿಂದ ನಂಗೆ ತುಂಬಾ ಒಳ್ಳೆಯದಾಗಿದೆ. ಆಮೇಲೆ ಫುಡ್ಡು ಏನೂ ಸೇರ್ತಾ ಇರಲಿಲ್ಲ. ಆಮೇಲೆ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ರೆ ಏನಾಯಿತು ಅಂದರೆ, ಈ ಮೆಡಿಟೇಷನ್ನಿಂದ ನಂಗೆ ತುಂಬಾ ಎಲ್ಲ ಸೂಕ್ಷ್ಮಗಳು ಗೊತ್ತಾಗ್ತಾ ಇದೆ. ಅದರಲ್ಲಿ ಗೊತ್ತಾಯಿತು ನನಗೆ ಅಲರ್ಜಿ, ಮಜ್ಜಿಗೆ, ಮೊಸರು, ಆಮೇಲೆ ಕಾಫಿ ಬಿಟ್ಬಿಡಿ, ಅದರಿಂದ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ ಅಂದರು. ಸರಿ, ಅದರಿಂದನೇ ನಾನು 1 ಮಂತಿಂದ ನಾನೆಲ್ಲ ಬಿಟ್ಬಿಟ್ಟಿದ್ದೀನಿ. ಅದರಿಂದ ನಂಗೆ ತುಂಬಾ ಒಳ್ಳೆಯದಾಗಿದೆ. ಫುಡ್ಡು ಚೆನ್ನಾಗಿ ಸೇರ್ತಾಯಿದೆ. ಒಟ್ಟಿನಲ್ಲಿ ಮೆಡಿಟೇಷನ್ನಿಂದ ನಂಗೆ ತುಂಬ ಒಂದೊಂದೇ ಅನುಭವಗಳು ಬರ್ತಾಯಿದೆ. ಮುಂದಕ್ಕೂ ನಂಗೆ ಹಂಗೆ ಬರಬೇಕು ಅಂತ ತುಂಬ ಇಷ್ಟಪಡ್ತೀನಿ.
ಎಲ್ಲಿ ಹೋದರೂ ಮೆಡಿಟೇಷನ್ ತಪ್ಪಿಸ್ಬಾರ್ದು. 4 ಗಂಟೆ 4 ಆಯಿತು ಅಂತಂದರೆ ಟನ್ ಅಂತ ನನಗೆ ಇದು ಎಚ್ಚರ ಆಗೋಗ್ಬಿಡುತ್ತೆ. ಮೆಡಿಟೇಷನ್ ಚೆನ್ನಾಗಿ ಮಾಡ್ತೀನಿ. 4 to 6 ತನಕ ಮೆಡಿಟೇಷನ್ ಮಾಡ್ತೀನಿ. ತಿರ್ಗಾ ಮಧ್ಯಾಹ್ನ 11 to 12 ಅಯ್ಯಪ್ಪ ಅವ್ರದ್ದು ಮೆಡಿಟೇಷನ್ ಹಾಕಿದ್ದಾರೆ. ಅದು ಶೋಭಾ ಅವರೇ ನಂಗೆ ಇಂಟ್ರೊಡ್ಯೂಸ್ ಮಾಡ್ತಿರೋದು. ಶೋಭಾ ರಮಾ ಮೇಡಮು ತುಂಬಾ ನಂಗೆ ಹೆಲ್ಪ್ ಮಾಡಿದ್ದಾರೆ. ಅವರಿಂದ ನನಗೆ ಎಲ್ಲಿ ಯಾವಾಗಲೂ ಏನು ಡೌಟ್ ಇದ್ರೂ ಅವನ್ನೇ ಕ್ಲಿಯರ್ ಮಾಡಿಕೊಂಡು ಮೆಡಿಟೇಷನ್ ಮೇಲೆ ನಂಗೆ ತುಂಬ ಇಂಟ್ರೆಸ್ಟ್ ಇದೆ. ಎಲ್ಲೋ ಏನಾದ್ರೂ ಹೇಳಮ್ಮ, ನಾನು ಮೆಡಿಟೇಷನ್ ಫಾಲೋ ಮಾಡಬೇಕು ಅಂತ ಹೇಳ್ತೀನಿ. ನನಗೆ ತುಂಬ ಸಂತೋಷವಾಗಿದ್ದೀನಿ. ಮುಂದಕ್ಕೂ ನಂಗೆ ದೇವ್ರು ಹಂಗೆ ಇಟ್ಟಿರಲಿ. ಪತ್ರಿಸಾರಿಂದ ಸಹಾಯ ತುಂಬಾ ನಂಗೆ ಬೇಕು. ಓಕೆ, ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.